ನೀರಲ್ಲ, ಡೆಡ್ ವಾಟರ್ ಅಂದರೆ ಸತ್ತ ನೀರು. ಇವರು ನೀರು ಪರಿಶುದ್ಧ ಮಾಡೋ ಹೆಸರಲ್ಲಿ ಏನೆಲ್ಲ ಕೆಮಿಕಲ್ ಹಾಕ್ತಾರೆ, ಅದು ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಲಿಕ್ವಿಡ್ ಐಟಮ್ ಬಂದು ಕಲರ್, ಬಿಸ್ಲರಿ ವಾಟ್ರು ವಿತ್ ಕಲರ್ ಬರುತ್ತೆ. ಅದು ಸೇಮ್ ಜೀರೋ ಕಲರಿಗೆ ಮ್ಯಾಚ್ ಆಗುತ್ತೆ. ಅದು ಹಾಕ್ಕೊಂಡ್ರೆ ಅದು ನೀರು ಫುಲ್ ಫಿಲ್ಟರ್ ವಾಟ್ರ್, ಅದು ಮಿನರಲ್ ವಾಟ್ರ್ ಹಾಕ್ಕೊಂಡ್ರೆ ನಿಮಗೆ ಕೆಡೋದಿಲ್ಲ. ಅದು ಕೂಡ ಒಂದೇನೇ 2 ದಿನ ಹಾಕಿದ್ರೆ ಗ್ಯಾಸ್ ದಮ್ ಕಡಿಮೆ ಆಗ್ಬಿಡುತ್ತೆ. ಎಸ್, ಇದು ಹೊರಗೆ ಶುದ್ಧವಾಗಿ ಕಾಣೋ ಬಾಟಲಿ ನೀರಿನ ಅಸಲಿ ಎತ್ತು. ಆಂಟಿಸ್ಕಲೆಂಟ್ ಅನ್ನೋ ಕೆಮಿಕಲ್ ಹಾಕಿದ್ರೆ ಎಂಥ ಕೊಳಕು ನೀರು ಕೂಡ ಫಳಫಳ ಹೊಳೆಯುತ್ತೆ ಗೊತ್ತಾ? ಈ ರಾಸಾಯನಿಕವನ್ನ 1000 ಲೀಟರ್ಗೆ 2 ರಿಂದ 5 ppm ಮಾತ್ರ ಹಾಕಬೇಕು. ಆದ್ರೆ ಬರೀ ಲಾಭಕ್ಕಾಗಿ ದಂಧೆ ಮಾಡೋ ಖದೀಮರು ಇದನ್ನ ಬೇಕಾಬಿಟ್ಟಿ ಬಳಸ್ತಿದ್ದಾರೆ. ಈ ರಾಸಾಯನಿಕ ದೇಹದ ಮೇಲೆ ಭಾರೀ ದುಷ್ಪರಿಣಾಮ ಬೀರುತ್ತೆ. ಅಲ್ಲದೆ ನಮ್ಮಲ್ಲಿ ನೀರು ಸಂಸ್ಕರಣೆ ಮಾಡೋ ರೀತಿಯೇ ಸರಿಯಿಲ್ಲ. ಇದು ಮಾರಣಾಂತಿಕ ರೋಗವನ್ನೂ ತರಬಹುದು ಅನ್ನೋದು ತಜ್ಞರ ವಾದ. ನಿಮಗೆ ವಾಟ್ರಲ್ಲಿ ಈಗ ನಿಮಗೆ ಯಾವುದೇ ನದಿ ನೀರು, ಕೊಳವೆ ನೀರು, ಬಾವಿ ನೀರು ತೆಗೆದ್ರೆ ನಿಮಗೆ ಅದರಲ್ಲಿ ಬ್ರೋಮಿನ್ ಇರುತ್ತೆ, ಕ್ಲೋರಿನ್ ಇರುತ್ತೆ. ಅದು ಹಾರ್ಮ್ಲೆಸ್ಸು. ಆದರೆ ಪ್ಯೂರಿಫೈ ಮಾಡುವಾಗ ಬ್ರೋಮೀನು ಬ್ರೋಮೇಟ್ ಆಗುತ್ತೆ, ಕ್ಲೋರಿನು ಕ್ಲೋರೇಟ್ ಆಗುತ್ತೆ. ಅದು ಕ್ಯಾನ್ಸರ್ ಕಾಸಿಂಗು. ಪ್ಯೂರಿಫೈ ಮಾಡಿದ್ರಿಂದ ಅಮೆರಿಕದಲ್ಲಿ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅಮೆರಿಕದ EPA, ನೀವು ಓಝೋನೇಷನ್ ಮಾಡಿದ್ರಿ, ಕ್ಲೋರಿನೇಷನ್ ಮಾಡಿದ್ರಿ, RO ಟ್ರೀಟ್ಮೆಂಟ್ ಮಾಡಿದ್ರಿ, ಆವಾಗ ಕ್ಲೋರಿನ್, ಬ್ರೋಮೀನ್ ಇವೆಲ್ಲ ಹಾರ್ಮ್ಫುಲ್ ಆದವು. ಹಾರ್ಮ್ಫುಲ್ ಆದಮೇಲೆ ಆ್ಯಕ್ಟಿವೇಟೆಡ್ ಕಾರ್ಬನ್ನಲ್ಲಿ ತೆಗಿಬೇಕು. ನಮ್ಮಲ್ಲಿ ರೆಗ್ಯುಲೇಷನ್ನೇ ಇಲ್ಲ. ಇನ್ನು ನೀರು ಘಟಕಗಳಲ್ಲಿ ಯಂತ್ರಗಳನ್ನು ತೊಳೆಯಲು ಆಸಿಡ್ ಬದಲು ಕಾಸ್ಟಿಕ್ ಸೋಡಾ ಬಳಸ್ತಾರೆ. ಇದರಿಂದಲೂ ಆರೋಗ್ಯಕ್ಕೆ ತೊಂದರೆಯುಂಟಾಗುತ್ತೆ. ಡಯರಿಯಾ ಅಂತದ್ದೇ. ಬಟ್ ಈ ಲಾಂಗ್ ಟರ್ಮಲ್ಲಿ ಅಕಸ್ಮಾತ್ ಇದು ಲೆಡ್ ಲೆವೆಲ್ಲು, ಆರ್ಸಿನಿಕ್ ಲೆವೆಲ್ಲು ಅವೆಲ್ಲ ನಾವು ಎಷ್ಟಿದೆ ಅಂತ ನೋಡಿಲ್ಲ ಅಂದರೆ ಕ್ರಾನಿಕ್ ಆರ್ಸಿನಿಕೋಸಿಸ್ ಅಂತ ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಕಾಮನ್ ಇಲ್ಲ, ಬಟ್ ಸ್ಟಿಲ್ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್ಸ್. ಸಡನ್ನಾಗಿ ಗೊತ್ತಾಗೋದು ಇಲ್ಲ. ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ನಿಮಗೆ ಸೈಡ್ ಎಫೆಕ್ಟ್ ಕಂಡು ಬರುತ್ತೆ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯು. ಇನ್ನು ಇವರಿಗೆ ಲೈಸೆನ್ಸ್ ಕೊಡೋ ISI ಸಂಸ್ಥೆಯು ಸರ್ಟಿಫಿಕೇಟ್ ಕೊಟ್ಟು ಕಣ್ಮುಚ್ಚಿ ಕುಳಿತಿದೆ. ಅಧಿಕಾರಿಗಳ ಕೈ ಬಿಸಿ ಮಾಡಿದ್ರೆ ಎಷ್ಟು ಸುಲಭವಾಗಿ ಬೇಕಾದರೂ ಸರ್ಟಿಫಿಕೇಟ್ ಪಡೆಯಬಹುದು. ಇನ್ನು ಈ ನೀರು ಸಂಸ್ಕರಣಾ ಘಟಕದವರು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಕ್ಯಾರೆ ಅಂತಿಲ್ಲ. ಇವರಿಗೆ ISI ಕೊಟ್ಟವ್ರು ಯಾರು? 4000 6000 ಕೊಟ್ಟರೆ ISI ಸರ್ಟಿಫಿಕೇಟ್ ಕೊಡ್ತಾರೆ. ಇವತ್ತು ಫೋನ್ ಮಾಡಿ ಕೇಳ್ತಾರೆ ISI ಸರ್ಟಿಫಿಕೇಟ್ ಬೇಕಾ? ISI ಸರ್ಟಿಫಿಕೇಟ್ ಕೊಡೋದೇ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ನಿಮಗೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಬೇಕಾ? 4000 7000 ಕೊಟ್ಟರೆ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೊಡ್ತಾರೆ. ಅವನ ಹತ್ರ ಪ್ರಾಡಕ್ಟ್ ಇದೆ, ಎಕ್ಸ್ಪೋರ್ಟ್ ಪ್ರಾಡಕ್ಟು ಇಲ್ಲ. ಇದನ್ನು ತೊಗೊಂಬರ್ತಾರೆ, ISI ಸರ್ಟಿಫಿಕೇಟ್ ಹಾಕೊಡ್ತಾರೆ, ಮಾರ್ತಾ ಇದ್ದಾರೆ. ಆ ನೀರು ಯಾವುದು? ಮುನ್ಸಿಪಲ್. ಈ ನೀರಿನ ಮಾಫಿಯಾದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಆಹಾರ ಅಧಿಕಾರಿಗಳವರೆಗೆ ಪ್ರತಿಯೊಬ್ಬರೂ ಶಾಮೀಲಾಗಿರೋದ್ರಿಂದ ಜನ ಇವತ್ತು ವಿಷ ನೀರು ಕುಡಿಯಬೇಕಾದ ದುಸ್ಥಿತಿ ಎದುರಾಗಿದೆ. ನೋಡಿದ್ರಾ ಈ ಕುಡಿಯೋ ನೀರಿನ ಮಾಫಿಯಾ ಎಂಥ ವಿಕೃತ ರೂಪವನ್ನ ತಾಳಿದೆ ಅಂತ? ಈ ದಂಧೆಯನ್ನ ಸಮಾಜದ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳೇ ನಡೆಸ್ತಿರೋದು ಇನ್ನೊಂದು ಆತಂಕಕಾರಿ ವಿಚಾರ. ಹಾಗಾಗಿ ಈ ಗಣ್ಯ ವ್ಯಕ್ತಿಗಳ ಶಕ್ತಿಯ ಮುಂದೆ ಆಹಾರ ಇಲಾಖೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ. ಈ ಮಾಫಿಯಾಕ್ಕೆ ತಕ್ಷಣ ಬ್ರೇಕ್ ಬೀಳದಿದ್ರೆ ನಮ್ಮ ಜನಸಾಮಾನ್ಯರು ವಿಷ ನೀರು ಕುಡಿದು ಸಾಯಲೇಬೇಕಾಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.